12 ರೂಪಾಯಿ ಚಿಲ್ಲರೆ ಕೊಡಿ ಇಲ್ಲ ಕೆಳಗಿಳಿರಿ ಸಾರಿಗೆ ಸಚಿವರಿಗೆ ಈಗ ತಾಕೀತು ಮಾಡಿರುವಂತಹ ಕಂಡಕ್ಟರ್ ಏನೋ ಸಚಿವ ಭೈರತಿ ಸುರೇಶ್ ದಿಢೀರ್ ರಿಯಾಲಿಟಿ ಚೆಕ್ಗೆ ಮುಂದಾಗಿದ್ದಾರೆ. ಬಿಎಂಟಿಸಿ ಬಸ್ಗಳ ರಿಯಾಲಿಟಿಯನ್ನ ಸಚಿವ ಸುರೇಶ್ ನಡೆಸಿರುವಂಥದ್ದು. ಚಿಲ್ಲರೆ ಇಲ್ಲದಿದ್ರೆ ಮಂತ್ರಿಯನ್ನೇ ಕೆಳಗಿಳಿಸಿದಂತಹ ಕಂಡಕ್ಟರ್ 12 ರೂಪಾಯಿ ಚಿಲ್ಲರೆನ ಕೊಡಿ ಇಲ್ಲ ಕೆಳಗಿಳಿರಿ ಸಾರಿಗೆ ಸಚಿವರಿಗೆ ಕಂಡಕ್ಟರ್ ಈ ರೀತಿ ತಾಕೀತು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬಿಎಂಟಿಸಿ ಬಸ್ಗಳ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಸಚಿವ ಭೈರತಿ ಸುರೇಶ್. ದಿಢೀರನೆ ಬಿಎಂಟಿಸಿ ಬಸ್ಗಳ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಸಚಿವರು. ಈ ವೇಳೆ ಚಿಲ್ಲರೆ ಇಲ್ಲದಿದ್ರೆ ಮಂತ್ರಿಯನ್ನೇ ಕೆಳಗಿಳಿಸಿದಂತಹ ಕಂಡಕ್ಟರ್ ನೋಡಿ ಏನು ಭೂಪಸಂದ್ರದಿಂದ ಹೆಬ್ಬಾಳಕ್ಕೆ ಸಂಚಾರವನ್ನು ನಡೆಸ್ತಾ ಇದ್ರು. 2 ಟಿಕೆಟ್ ಕೇಳಿ 100 ರೂಪಾಯಿಯನ್ನ ಸಚಿವರು ಕೊಟ್ಟಿದ್ದಾರೆ. 12 ರೂಪಾಯಿ ಚಿಲ್ಲರೆ ಕೊಡಿ ಎಂದು ಕಂಡಕ್ಟರ್ ಈ ವೇಳೆ ಕೇಳಿದ್ದಾರೆ ಸಚಿವರಿಗೆ. ಚಿಲ್ಲರೆ ಇಲ್ಲ ಎಂದಿದ್ದಕ್ಕೆ ಕೆಳಗಿಳಿಯಿರಿ ಅಂತ ತಾಕೀತು ಮಾಡಿದ್ದಾರೆ. ಇಲ್ಲಿ ಚಿಲ್ಲರೆ ಇಲ್ಲ ಅಂತ ಹೇಳಿದಕ್ಕೆ ಚಿಲ್ಲರೆ ಕೊಡಿ 12 ರೂಪಾಯಿ ಅಂತ. ಮಾಸ್ಕ್ ಅನ್ನ ಹಾಕಿದ್ದಕ್ಕೆ ಭೈರತಿ ಸುರೇಶ್ ಗುರುತೇ ಸಿಗ್ಲಿಲ್ವಂತೆ ಕಂಡಕ್ಟರ್ಗೆ. ಇಲ್ಲಿ ಖಡಕ್ ಕಂಡಕ್ಟರ್ ನಡೆಗೆ ಮಿನಿಸ್ಟರ್ ಇಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾಕಂದ್ರೆ ಅವರು ಚಿಲ್ಲರೆ ಕೊಡಿ ಇಲ್ಲಾಂದ್ರೆ ಬಸ್ಸಿಂದ ಕೆಳಗಿಳಿರಿ ಅಂತ ಖಡಕ್ ಆಗಿ ಹೇಳಿರೋಂಥದ್ದು. 12 ರೂಪಾಯಿ ಚಿಲ್ಲರೆ ಕೊಡ್ರಿ ಇಲ್ಲಾಂದ್ರೆ ಬಸ್ಸಿಂದ ಕೆಳಗಿಳಿರಿ ಅಂತ ಸಚಿವರಿಗೆ ಕಂಡಕ್ಟರಿಗೆ ತಾಕೀತು ಮಾಡಿದ್ದಾರೆ. ಸಚಿವ ಭೈರತಿ ಸುರೇಶ್ ದಿಢೀರ್ ಅಂತ ಹೇಳಿ ರಿಯಾಲಿಟಿ ಚೆಕ್ಗೆ ಮುಂದಾಗಿದ್ರು. ಬಿಎಂಟಿಸಿ ಬಸ್ ಅನ್ನ ಹತ್ತಿದ್ರು. ನೀವು ನೋಡ್ತಾ ಇರಬಹುದು ಮಾಸ್ಕ್ ಅನ್ನ ಹಾಕೊಂಡು ಈ ಬಸ್ ನಲ್ಲಿ ಕೂತಿದ್ದಾರೆ. 2 ಟಿಕೆಟ್ ಅನ್ನ ಕೇಳಿದ್ದಾರೆ 100 ರೂಪಾಯಿ ಕೊಟ್ಬಿಟ್ಟು. ಅದಕ್ಕೆ ಕಂಡಕ್ಟರ್ ಹೇಳ್ತಾರೆ 12 ರೂಪಾಯಿ ಚಿಲ್ಲರೆ ಕೊಡಿ ಅಂತ ಕೇಳ್ತಾರೆ. ಚಿಲ್ಲರೆ ಇಲ್ಲ ಅಂದಿದ್ದಕ್ಕೆ ಬಸ್ಸಿಂದ ಕೆಳಗಿಳಿರಿ ಅಂತ ಖಡಕ್ ಆಗಿ ಇಲ್ಲಿ ಕಂಡಕ್ಟರ್ ಸಚಿವರಿಗೆ ಹೇಳ್ತಾರೆ. ಯಾಕಂದ್ರೆ ಮಾಸ್ಕ್ ಹಾಕಿರೋದ್ರಿಂದ ಕಂಡಕ್ಟರಿಗೆ ಸಚಿವರು ಗುರುತೇ ಸಿಗೋದಿಲ್ಲ. ಹಾಗಾಗಿ ಅವ್ರು ಖಡಕ್ ಆಗಿ ಹೇಳುವಂಥದ್ದು. ಇದರಿಂದ ಸಚಿವರು ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ತಡಕಿರಲ್ಲ ಸರ್ ಇದು ತಡಕಿರಲ್ಲ ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಇರೋದು ಅಲ್ಲಿ ಬಿಟ್ಟರೆ ಇಲ್ಲಿ ಸ್ಟಾಪ್ ಇರೋದು ಬಸ್